ಸೊ ಭರತ್ ಅವರೇ ಏನು ಮಾಡ್ಕೊಂಡಿರೋ ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ನಮಗೂ ಇದೆ. ಸೊ ನೀವು ಮೂಲತಃ ಇವಾಗ ಏನು ಮಾಡ್ತಾ ಇದ್ದೀರಾ? ಸಿಸ್ಕೋ ಅಂತ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ. ಮುಂಚೆ ಇಂಜಿನಿಯರಿಂಗ್ ಮಾಡಿದೆ ಇಲ್ಲೇ ಬೆಂಗಳೂರಲ್ಲಿ. ಆಮೇಲೆ ಹೈಯರ್ ಸ್ಟಡೀಸ್ಗೆ ಮಾಸ್ಟರ್ಸಿಗೆ US ಹೋಗಿದ್ದೆ. ಅಲ್ಲಿ 10 years ಕೆಲಸ ಮಾಡಿ ವಾಪಸ್ ಬೆಂಗಳೂರಿಗೆ ಬಂದೆ. ಸೊ ಆವಾಗಿಂದ ವರ್ಕಿಂಗ್ ಆ್ಯಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಆಲ್ರೆಡಿ ಅಮ್ಮ ಹೇಳ್ತಾ ಇದ್ರು ಅವಾಗಲೇ ಸಾಕಷ್ಟು ಬ್ಯುಸಿಯಾಗಿರ್ತಾರೆ ಸರ್ ಅಂತ. ಮೇಡಮ್ಗೆ ಟೈಮ್ ಕೊಡೋಕ್ಕಾಗಿಲ್ಲ, ನಿಮಗೂ ಕೂಡ ಸಾಕಷ್ಟು ಟೈಮ್ಗಳನ್ನ ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಸರ್ ರಿಗ್ರೆಟ್ ಕೂಡ ಫೀಲ್ ಮಾಡಿದ್ರು. ಸೊ ಮಕ್ಳಿಗೆ ಟೈಮ್ ಕೊಡೋಕ್ಕಾಗಲಿಲ್ಲ ಅಂತ. ಸೊ ಶಾಲಾ ಕಾಲೇಜ್ಗಳಲ್ಲಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ರ ಸರ್? ಚಿಕ್ಕವರಿದ್ದಾಗ ಮೋಸ್ಟ್ಲಿ ಅಮ್ಮನೇ ಎಲ್ಲ ನಮ್ಮ ಸ್ಕೂಲಿಂಗು ಸ್ಟಡೀಸ್ ಅದೆಲ್ಲ ಅವರೇ ನೋಡ್ತಾಯಿದ್ರು. ಸೊ PTA ಮೀಟಿಂಗ್ಸ್ ಎಲ್ಲ ಅವರೇ ಬರ್ತಿದ್ರು. ಸೊ ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರು ತುಂಬ ಸ್ಟ್ರಿಕ್ಟ್ ಅಂತ ಯಾರೂ ಇಲ್ಲ. ಬಟ್ ಬೇಸಿಕಲಿ ಚಿಕ್ಕವರಿದ್ದಾಗಿಂದಲೇ ಡಿಸಿಪ್ಲಿನ್ನು ಮತ್ತು ರೂಟೀನು ಅದೆಲ್ಲ ಇರಬೇಕು ಅಂತ ಹೇಳ್ಕೊಡ್ತಿದ್ರು. ಸೊ ನಾವು ಏನಾದರೂ ಅದು ಮಾಡಿರಲಿಲ್ಲ ಅಂತಂದರೆ ಸ್ವಲ್ಪ ಅವಾಗ ಬೈತಾಯಿದ್ರು ಅಷ್ಟೇ. ಸ್ಟ್ರಿಕ್ಟ್ ಅಂತ ಏನಿಲ್ಲ. ಸೊ ತಂದೆಯವರ ರಾಜಕೀಯ ನಿಮ್ಮನ್ನು ಸೆಳೀಲಿಲ್ವಾ ಇದುವರೆಗೂ ಕೂಡ? ನನಗಂತೂ ಇಲ್ಲ. ನಿಮಗೆ ಅಂದರೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಅಂತನಾ, ಅಥವಾ ತಂದೆಯವರ ಬ್ಯುಸಿ ಲೈಫ್ ಶೆಡ್ಯೂಲ್ ನೋಡಿಬಿಟ್ಟು ಅವರ ಜಟಾಪಟಿಗಳನ್ನೇ ನೋಡಿ ಸಾಕಪ್ಪ ನಾನು ಸಾಫ್ಟ್ವೇರಾಗಿ ಸಾಫ್ಟಾಗಿ ಆರಾಮಾಗಿದ್ದೀನಿ ಅಂತ ಅನಿಸಿದೆಯಾ? ಇಲ್ಲ, ಅವ್ರದ್ದು ನೋಡಿದರೆ ಅದು ಒಂಥರ ಇನ್ಸ್ಪಿರೇಷನ್ಸು. ನಮಗೂ ಆಪರ್ಚುನಿಟಿ ಸಿಕ್ಕರೆ ಟು ಡೂ ಸಮಥಿಂಗ್ ಮೀನಿಂಗ್ಫುಲ್. ಬಟ್ ನನಗಂತೂ ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಈ ವಿಚಾರವಾಗಿ ಯಾವತ್ತೂ ಚರ್ಚೆ ಆಗಿಲ್ವಾ? ಇಲ್ಲ. ಓಕೆ. ಸೊ ಅರ್ಪಿತಾ ಅವ್ರನ್ನ ಮಾತಾಡ್ಸೋಣ. ಅರ್ಪಿತಾ ಅವರೇ, ನೀವು ಈ ಫ್ಯಾಮಿಲಿಗೆ ಜಾಯ್ನ್ ಆಗಿದ್ದಂಥ ಒಂದು ಸಿಚುವೇಶನ್ ಕತೆ ಅದನ್ನು ಹೇಳ್ಬೋದಾ ನಮಗೆ? ನಮ್ಮದು ಅರೇಂಜ್ ಮ್ಯಾರೇಜು ಇಲ್ಲೇ. ಆಮೇಲೆ ಬಂದಮೇಲೆ ಅತ್ತೆ ಮಾವಕ್ಕಿಂತ ಅಪ್ಪ ಅಮ್ಮಗೆ ಇದ್ದಾರೆ ಅವರು ಈಗ ತನೂ. ಮತ್ತು ಮಗಳು ಸೊಸೆ ಅಂತ ಏನೂ ಡಿಫ್ರೆನ್ಸ್ ಇಲ್ಲ. ನಮಗೆ ಅದು ಒಂದು ಭಾಳ ಲಕ್ಕಿ ಅನಿಸುತ್ತೆ ಇಂಥ ಫ್ಯಾಮಿಲಿ ಸಿಕ್ಕಿದ್ದಕ್ಕೆ. ನಿಮ್ಮ ಫ್ಯಾಮಿಲಿ ಹೇಗೆ ರಾಜಕೀಯ ಟಚ್ ಇತ್ತಾ ಫ್ಯಾಮಿಲಿಗೆ? ಇಲ್ಲ, ರಾಜಕೀಯ ಫ್ಯಾಮಿಲಿ ಇರಲಿಲ್ಲ. ಅವರು ಅಜ್ಜ ನಮ್ಮದು ಇದು ಇನ್ಸ್ಟಿಟ್ಯೂಟಲ್ಲೇ ಚೇರ್ಮನ್ ಇದ್ದರು, BLD ಇನ್ಸ್ಟಿಟ್ಯೂಟಲ್ಲೇ. ಹಾಗೆ ಅಜ್ಜ ಮತ್ತು ಅಪ್ಪ ಫ್ರೆಂಡ್ಸ್ ಇದ್ದರು ಅವಾಗ. ಹಾಗಾಗಿ ಸ್ವಲ್ಪ ಪರಿಚಯ. ಸೊ